ರಿಸರ್ವೇಶನ್ ಕಿತ್ತಾಕ್ಸಿದ್ರು ಹೇಳಿದ್ರಿ, ವೋಟ್ ಪಡ್ಕೊಂಡ್ರಿ, ಆಮೇಲೆ ಏನ್ ಮಾಡಿದ್ರಿ? ಇವತ್ತಿಗೆ ಬನ್ನಿ ಸರ್, ಇವತ್ತೇನ್ ಮಾಡಿದ್ರಿ? ಸಾಧ್ಯ ಆಗ್ಲಿಲ್ಲ. ಸುಪ್ರೀಂ ಕೋರ್ಟ್ ಛೀಮಾರಿ ಆಗ್ತು ಬೊಮ್ಮಾಯಿ ಸರ್ಕಾರಕ್ಕೆ. ಹೇಳಿ, ಛೀಮಾರಿ ಆಗ್ತು. ಇದನ್ನ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿಂದುಳಿದ ವರ್ಗದವರಿಗೆ ಅಂತ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಆರ್ಥಿಕ ಶೈಕ್ಷಣಿಕವಾಗಿ ಅದು ಮುಸಲ್ಮಾನ್ ಆಗ್ಲಿ ಅವ್ರಿಗೆ ಮೀಸಲಾತಿ ಕೊಡಬೇಕು, ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗೆ ಅಂತ ಹೇಳಿ ಅದನ್ನ ಸ್ಟ್ರೈಕ್ ಔಟ್ ಮಾಡಿಲ್ಲ. ಅದು ಮುಂದುವರೆದಿದೆ. ಆ 4% ಮುಂದುವರೆದಿದೆ. ಕೇಳಿ ಕೇಳಿ, ಅದು ಸ್ಟೇ ಆಗಿದೆ. ಅದು ಕಿತ್ತಾಕ್ ಸಾಧ್ಯ ಆಗಿದೆ. ಅದು ಆಡಳಿತದಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಮುಂದುವರೆದಿದೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬಟ್ ವೆರಿ ಸ್ಮಾರ್ಟ್ಲಿ ನನ್ನ ಪ್ರಶ್ನೆ ಏನಾಗಿತ್ತು, ದಾವಣಗೆರೆ ದಕ್ಷಿಣದಲ್ಲಿ ತನ್ನ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಲಿಕ್ಕೆ ಸಾಧ್ಯವಾಗದ ಜಮೀರ್ ಅವರು ಕೇರಳದಲ್ಲಿ ಹೋಗಿ ಮುಸಲ್ಮಾನರು ಕಾಂಗ್ರೆಸ್ ವೋಟ್ ಹಾಕಿ ಅಂತ ಹೇಳಿ ಹೆಂಗ್ ಕೇಳ್ತಿದ್ದಾರೆ? ಅದಕ್ಕೆ ನೀವು ಉತ್ತರ ಕೊಡ್ಲೇ ಇಲ್ಲ. ಕೊಡ್ತೀನಿ ನೋಡಿ. ನಾನು ಕೇವಲ ದಾವಣಗೆರೆ ದಕ್ಷಿಣ, ಇಡೀ ಭಾರತದ ಮುಸಲ್ಮಾನರ ಭವಿಷ್ಯವನ್ನ ಅಥವಾ ವರ್ತಮಾನವನ್ನ ತೀರ್ಮಾನ ಮಾಡೋದಿಲ್ಲ. ದಾವಣಗೆರೆ ದಕ್ಷಿಣ ಒಂದ್ ನಿಮಿಷ ಅಬ್ದುಲ್, ಮನಸ್ಥಿತಿ ಆಚೆ ಬಂತಲ್ಲ, ಒಂದ್ ನಿಮಿಷ ಮನ್ಸಕ್ ನೋವಾಗಿದೆ. ಆಯ್ತಪ್ಪ, ಮನ್ಸಕ್ ನೋವಾಗಿದೆ. ಆಯ್ತು, ಕೇಳಿಸ್ಕೊ. ಈಗ ನಾನು ಹೇಳ್ತೀನಿ, ಐ ಅಗ್ರಿ, ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಗೆಲ್ತಿದ್ರು. ನಾನು ಅದ್ರಲ್ಲಿ ಎರಡನೇ ಮಾತಿಲ್ವೇ ಇಲ್ಲ. ಕೊಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ. ಒಂದ್ ನಿಮಿಷ ಅಬ್ದುಲ್, ಆಯ್ತಪ್ಪ ಕೇಳಿಸ್ಕೊಳಪ್ಪ. ಈಗ ನಿನ್ ಮಾತು ಈಗ ಕೇಳಿಸ್ಕೊಳ್ಳಿ. ಯಾರು ಫಿಕ್ಸ್ ಡಿಪಾಸಿಟ್ ಅಲ್ಲ, ಯಾರು ಫಿಕ್ಸ್ ಡಿಪಾಸಿಟ್ ಅಲ್ಲ. ನಾವೇನ್ ಆತರ ತಿಳ್ಕೊಂಡಿಲ್ಲ, ಕಾಂಗ್ರೆಸ್ ಪಕ್ಷ ತಿಳ್ಕೊಂಡು ಇಲ್ಲ. ಕೇಳಿಸ್ಕೊಳ್ರಿ, ಇಡೀ ದೇಶದಲ್ಲಿ ಈಗ ಕೇಳಿಸ್ಕೊಳ್ಳಿ, ಇಡೀ ದೇಶದಲ್ಲಿ ಮಲ್ಟಿ ಪಾರ್ಟಿ ಡೆಮಾಕ್ರಸಿ ಇದೆ. ಯಾವುದೇ ಒಂದು ಧರ್ಮ, ಒಂದು ಜಾತಿ, ಒಂದು ಸಮುದಾಯ ಯಾವ ಪಕ್ಷಕ್ಕೂ ಗುತ್ತಿಗೆನೂ ಅಲ್ಲ, ಯಾರು ಗ್ರಾಂಟೆಡ್ ಆಗಿ ತಗೊಂಡು ಇಲ್ಲ. ಇರಪ್ಪ ಒಂದ್ ನಿಮಿಷ, ಮಾತಾಡ್ಬೇಕು ನೋಡಿ ನೀವು. ಕೇಳಿ ಅಬ್ದುಲ್ ರಜಾಕ್, ಈಗ ನೀವು ಬಿಜೆಪಿ ಪರ ನಿಂತಿ ಪಕ್ಕದಲ್ಲಿ ನಿಂತಿದ್ರ ಅಂದ ತಕ್ಷಣ ಬಿಜೆಪಿ ಅಲ್ಲ ನೀವು. ಒಂದ್ ನಿಮಿಷ ಬಿಡಿ, ಕೇಳಿ, ನಾನು ಕೇಳ್ಬಿಡಿ, ನಾನು ಮಾತು ಕೇಳ್ಬಿಡಿ. ಟೆಂಪರರಿ ನೀವು ನಾನೇ ಹೇಳ್ತೀನಿ. ಇವತ್ತು ನಾನು ಕಾಂಗ್ರೆಸ್ ವಿರೋಧವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ದೇವರ ಮೇಲೆ ಪ್ರಮಾಣ, ಇದು ಬಿಜೆಪಿ ಪರ ಅಲ್ಲ. ಇದು ನನ್ನ ಹಕ್ಕು. ನಾನು ಅಬ್ದುಲ್ ರಜಾಕ್ ಅವರ ಭಾವನೆಯನ್ನ ಅಲ್ಲಗಲಿಯಲ್ಲ. ಅವರ ಭಾವನೆ ಸರಿ ಇದೆ. ಆಯ್ತು ಬ್ರದರ್, ಕೇಳಿಸ್ಕೊಳ್ಳಿ. ಅವರ ಭಾವನೆ ಸರಿ ಇದೆ. ಅಲ್ಪಸಂಖ್ಯಾತರಿಗೆ ಕೆಲವು ಕಡೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲ ಕಡೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಕಡೆ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದು ಕೊಟ್ಟಿದ್ರೆ ಗೆಲ್ತಿದ್ರು. ನಾನು ಅವಾಗಲೇ ಹೇಳಿದ್ರೆ 40,000 ಮತಗಳಂತ ಗೆಲ್ತಿದ್ರು. ಅಲ್ಲೂ ಕೂಡ 4-5 ಜನ ಲೀಡರ್ಗಳಿದ್ರು. ಈಗ ಸಾದಿಕ್ ಪೈಲ್ವಾನ್ ಆಗ್ಬೋದು, ಜಬ್ಬಾರ್ ಅವ್ರು ಆಗ್ಬೋದು, ಇನ್ನೂ ಬಹಳ ಜನ 4 ಜನ ನಾಯಕರು ಇದ್ರು, ಗೆಲ್ಲುವಂತ ಸಾಮರ್ಥ್ಯ ಇರ್ತಕ್ಕಂಥ ನಾಯಕರು ಇದ್ರು. ಅಲ್ಲಿನ ರಾಜಕೀಯ ಒತ್ತಡಕ್ಕೋಸ್ಕರ, ಅಲ್ಲಿನ ಕಾರ್ಯಕರ್ತರ ಒತ್ತಡಕ್ಕೋಸ್ಕರ ಶಾಮನೂರು ಕುಟುಂಬ, ಒಂದ್ ನಿಮಿಷ ಇರಿ, ಕಾರ್ಯಕರ್ತರ ನಂಬಿಕೆ, ಕಾರ್ಯಕರ್ತರ ಬೇಡಿಕೆ ಅಂತ ಹೇಳ್ತಾ ಇದ್ರಿ ಸರ್. ನಿಜವಾಗ್ಲೂ ಕಾರ್ಯಕರ್ತರಿಗೆ ಶಾಮನೂರ್ ಅವರ ಕುಟುಂಬಕ್ಕೇನೆ ಟಿಕೆಟ್ ಹೋಗ್ಬೇಕು ಅನ್ನೋಂಗಿದ್ರೆ ನಿಮ್ಮ ಪಕ್ಷದ ನಾಯಕರು ಹೋದಾಗ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆ ಯಾಕೆ ಕೂಗ್ತಿದ್ರು ಸರ್? ನೋಡಿ, ಸಾದಿಕ್ ಪೈಲ್ವಾನ್ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದಾಗ ಗೋ ಬ್ಯಾಕ್ ಫ್ರಮ್ ದಾವಣಗೆರೆ ಅಂತ ಹೇಳಿ ಯಾಕೆ ಕೂಗ್ತಿದ್ರು? ನೋಡಿ, 4 ಜನಗಳ ಕೂಗುನಿಂದ 80,000 ಕೇಳಿ, 80,000 ಅಲ್ಪಸಂಖ್ಯಾತರ ಕಾರ್ಯಕರ್ತರಿದಾರಲ್ಲ, ಮೆಂಬರ್ಸ್, ವೋಟರ್ಸ್ ಇದಾರಲ್ಲ, ಎಲ್ಲರ ಅಭಿಪ್ರಾಯ ಅಲ್ಲ ಅದು. ಕಾಂಗ್ರೆಸ್ ಜೊತೆ ದಾವಣಗೆರೆ ದಕ್ಷಿಣ ಮುಸಲ್ಮಾನ ಇಲ್ವೇ ಇಲ್ಲ. ಇಲ್ಲ, ಅವ್ರಿಗೆ ಇಂಟರಪ್ಟ್ ಮಾಡಿದ್ರು ಅಷ್ಟೇ, ಕಂಪ್ಲೀಟ್ ಮಾಡಕ್ ಬಿಡಲಿಲ್ಲ. ನಾನು ಹೇಳಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಸರಿಸುಮಾರು 600 ಜನ ಶಾಸಕರಿದ್ದಾರೆ. ಇಡೀ ದೇಶದಲ್ಲಿ 80 ಜನ ಅಲ್ಪಸಂಖ್ಯಾತರ ಶಾಸಕರಿದ್ದಾರೆ. 80 ಜನ. ದ ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡಿ. 1550, 1600 ಸರಿಸುಮಾರು ಬಿಜೆಪಿ ಶಾಸಕರಿದ್ದಾರೆ. 0. 240 ಎಂಪಿಗಳಿದ್ದಾರೆ ಅವರಲ್ಲಿ. 0. ರಾಜ್ಯಸಭಾದಲ್ಲಿ 0. ಕಾಂಗ್ರೆಸ್ ಅಲ್ಲಿ 99 ಎಂಪಿಗಳಿದ್ದಾರೆ. ಅದರೊಳಗೆ 10 ಜನ ಮೈನಾರಿಟಿ ಇದ್ದಾರೆ. ಸರಿ ನೋಡಿ, ಒಂದು ಕ್ಷೇತ್ರದಲ್ಲಿ ದಕ್ಷಿಣದಲ್ಲಿ ಮಾತ್ರ ಕೊಟ್ಟಿಲ್ಲ, ಇಡೀ ದೇಶದಲ್ಲಿ ಆ ರೀತಿ ಅಂತೇನಿಲ್ಲ. ಅಲ್ಲಿಗೆ ರಜಾಕ್ ಅವರೇ ಪ್ರಶ್ನೆ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ, ನಮ್ಗೆ ಒಬ್ಬಟ್ಟು ಊಟ ಹಾಕ್ಸಕ್ಕಾಗಲ್ಲಪ್ಪ. ನಾನು ವೆಜಿಟೇರಿಯನ್, ಹಾಗಾಗಿ ಒಬ್ಬಟ್ಟು ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಮಗೆ ಒಬ್ಬಟ್ಟು ಊಟ ಹಾಕ್ಸಕ್ಕಾಗಲ್ಲ, ಮುಸಲ್ಮಾನರಿಗೆ ಗಂಜಿ ಕೊಡ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಿಜೆಪಿ ಅವರು ನೀರು ಕೂಡ ಕೊಡೋದಿಲ್ಲ. ವೆಸ್ಟ್ ಬೆಂಗಾಲು ಅಪ್ರಾಕ್ಸಿಮೇಟ್ಲಿ 25% ಇದ್ದಾರೆ ಮುಸಲ್ಮಾನ ವೋಟರು. 10 ಮಂದಿ ದಾಟಿಲ್ಲ MLAಗಳು. ಪರವಾಗಿಲ್ಲ, 10 ಜನನಾದ್ರೂ ನಾವು ಮಾಡಿದೀವಿ. ಕೇರಳ 26% ಮುಸ್ಲಿಂ ವೋಟರ್ಸು, ಅಲ್ಲಿ 6-7 ದಾಟಿಲ್ಲ. ಪರವಾಗಿಲ್ಲ, ನಾವು ಅಟ್ಲೀಸ್ಟ್ 6 ಜನಕ್ಕೆ. ಕರ್ನಾಟಕಕ್ಕೆ ಬರೋಣ ಸರ್, 224 ಜನ MLAಗಳು, ಅಲ್ಲಿ 9 ಜನ ಮಾತ್ರ ಮುಸಲ್ಮಾನರು. ಪರವಾಗಿಲ್ಲ, ಅಟ್ಲೀಸ್ಟ್ 9 ಜನ. ಅಲ್ಲಿಗೆ ನಾವು ಗಂಜಿನಾದ್ರೂ ಕೊಡ್ತಿದೀವಿ, ಕುಡ್ಕೊಂಡು ಬದುಕೊಳ್ಳಿ ಅನ್ನೋಂಗಿದೆ ಮನಸ್ಥಿತಿ. ಮ್ಯಾಮ್, ಇದು ಕೇವಲ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಟಿಕೆಟ್ ಕೊಟ್ಟಿಲ್ಲ ಎಂಬುವ ವಿಚಾರಕ್ಕೆ ನಾನಿವತ್ತು ವಿರೋಧಿಸ್ತಾ ಇಲ್ಲ. ನಾನು ಹೇಳ್ತಿರೋದು 2023ರಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಎಲೆಕ್ಷನಲ್ಲಿ ಕೆಲಸ ಮಾಡಿಲ್ಲ.
ಪ್ರತಿಯೊಬ್ಬ ಸಂಧಿ ಬೀದಿಯಲ್ಲಿ ನಮ್ಮ ಹಿರಿಯರು, ಯುವಕರು, ಮಕ್ಕಳು ಸಹ ಮುಂದೆ ಬಂದು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟನ್ನು ಚೆಕ್ ಮಾಡಿ ಇಲ್ಲಿ ಇದ್ದ ವೋಟರ್ಸ್ಗಳು ಎಲ್ಲಿ ಹೋದ್ರು ಅಂತ ಅವ್ರನ್ನ ಕರ್ಕೊಂಡ್ಬಂದು ವಾಪಸ್ಸು ವೋಟಿಂಗ್ ದಿನ ನೀವು ಬರಬೇಕು, ಅವ್ರು ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೋ ಮೈಸೂರಿಗೆ ಹೋಗಿದ್ದಾರೋ ಫೋನ್ಗಳು ಮಾಡಿ ಅವ್ರಿಗೆಲ್ಲ ವಾಪಸ್ ತಗೊಬಂದು ವೋಟಿಂಗ್ ಪರ್ಸೆಂಟೇಜು ಕೆಲವೊಂದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ 98% ಪೋಲ್ ಪರ್ಸೆಂಟೇಜ್, ನಾನು ಫ್ಯಾಕ್ಟ್ಸ್ ಜೊತೆ ತೋರಿಸ್ತೀನಿ ನಿಮಗೆ, 98% ಪೋಲಿಂಗ್ ಪರ್ಸೆಂಟೇಜ್, ಅಂಡ್ ದಟ್ ಟು ಒನ್ ಸೈಡ್. ಇವರ ಗ್ಯಾರಂಟಿಗಳಿಗೆಲ್ಲ ನಾವು ವೋಟ್ ಕೊಟ್ಟಿದ್ದು. ಆ ಬಿಜೆಪಿಯಿಂದ ಬೇಸರ ಪಟ್ಟು ಹಿಲಾಲು, ಹಜಾಬು, ಅಜಾನು, ಹಿಜಾಬ್ ಪ್ರತಿಯೊಂದು ಅದು ಪ್ರತಿದಿನ ಒಂದೊಂದು ಅಂತ ತಲೆ ಕೆಡಿಸ್ಕೊಂಬಂದ್ರಲ್ಲ, ಅದಕ್ಕೋಸ್ಕರ ಬೇಸರ ಪಟ್ಟು ಒಂದು ಸ್ಟೇಬಲ್ ಸರ್ಕಾರ ಬರಲಿ, ಒಂದು ಚೆನ್ನಾಗಿ ನಡೀಲಿ, ನಮ್ಮ ರಾಜ್ಯ ಮುಂದುವರಿಲಿ ಅಂತೇಳಿ ಒಂದು ದಿಟ್ಟಿಂದ ನಾವು ಕಾಂಗ್ರೆಸ್ಗೋಸ್ಕರ ನಮ್ಮಿಂದ ಎಷ್ಟಾಯಿತು ಅಷ್ಟನ್ನ ಸಹಕಾರ ಮಾಡೋದಲ್ವಾ. ನುಡಿದಂತೆ ನಡೆದಿದ್ದೇವೆ ಎಲ್ಲ ಒಂದು ಭಾಷಣಗಳಲ್ಲಿ ಹೇಳ್ತಿದಾರಲ್ವಾ, ಮುಸಲ್ಮಾನರ ಜೊತೆ ಯಾಕೆ ನಡೆದಿಲ್ಲ? ಯಾಕೆ ನಮ್ಮ 2B ರಿಸರ್ವೇಶನ್ ಅನ್ನ ಯಥಾವತಿ ಸ್ಟೇ ಇವತ್ತಿಗೂ ಸ್ಟೇನೇ ಇದೆ. ಮೂರು ಅಸೆಂಬ್ಲಿ ಸೆಷನ್ಗಳಾದವು. ಅಣ್ಣ ನನಗೂ ಕಷ್ಟ ಆಗ್ತಿದೆ ನಿಮ್ ವಿರೋಧ ಮಾತಾಡಕ್ಕೆ, ನನಗೂ ಕಷ್ಟ ಆಗ್ತಿದೆ ಮಾತಾಡಕ್ಕೆ, ದಯವಿಟ್ಟು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ನನಗೆ ಕಷ್ಟ ಆಗ್ತಿದೆ ಕಾಂಗ್ರೆಸ್ ವಿರೋಧ ಮಾತಾಡಕ್ಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಟಿಕೆಟ್ ಕೊಟ್ಟಿಲ್ಲ ನಮ್ಮ ಹಣಕ್ಕೆ, ನುಡಿದಂತೆ ನಡೆದಿಲ್ಲ. ನಾವು ಹೇಳಿದ್ರು ದಾವಣಗೆರೆ ದಕ್ಷಿಣ ಒಂದೇ ಅಲ್ಲ, ಬೇರೆ ಲಿಸ್ಟ್ ಕೊಡ್ತಿದ್ದಾರೆ. ಕ್ಷೇತ್ರದ ಟಿಕೆಟ್ ಹಂಚಿಕೆಯ ವಿಷಯವಲ್ಲ ನಾನು ಹೇಳ್ತಿರೋದು. ಕಳೆದ 3 ವರ್ಷಗಳಿಂದ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ನಮ್ಮಿಂದ ಆದಷ್ಟು ಮ್ಯಾಕ್ಸಿಮಮ್ ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರವನ್ನ ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಕ್ಕೆ ಒಂದು ನಮ್ಮಿಂದ ಆದಷ್ಟು ಕಷ್ಟಪಟ್ಟು ನಾವು ಅವಕಾಶ ಮಾಡಿಕೊಟ್ವಿ. ಇವಾಗ ನಾವು ಕೇಳಿದ್ದೇನೋ ಅವತ್ತು, ನಾವು ನಿಮ್ಗೆ ಓಟ್ ಕೊಟ್ಟಿದ್ಯಾಕೆ? ಬಿಜೆಪಿಯಿಂದ ನಾವು ಬೇಸರ ಪಟ್ಟಿದೀವಪ್ಪ. ಲಾಸ್ಟ್ ದಿನ ಹಿಟ್ ಅಂಡ್ ರನ್ ಮಾಡಿ ಹೋಗ್ಬಿಟ್ರು ಬೊಮ್ಮಾಯಿ ಅವರು. 2B ರಿಸರ್ವೇಶನ್ ಕಿತ್ಕೊಂಡ್ರು ನಮ್ಮಿಂದ. ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗ್ಬೇಕು, ಮೆಡಿಸಿನ್ ಓದಬೇಕು, ನಮ್ಮ ಮಕ್ಕಳು ಓದಿ ಮುಂದಕ್ಕೆ ಬರಬೇಕು. ಇವರೇ ನಮ್ಮನ್ನ ಏನೇನಂತ ಟೀಕೆ ಮಾಡಲ್ಲ, ಪಂಚರ್ನವರು ಅಂತ ಹೇಳ್ತಾರೆ, ಏನೇನು ಹೇಳಲ್ಲ. ಅದಕ್ಕೋಸ್ಕರ ನಾವು ನಿಮ್ಮ ಮೇಲೆ ವಿಶ್ವಾಸ ಇಕ್ಕಿ ಇವತ್ತು ನಿಮಗೆ ಕೊಟ್ಟ ನಂತರ 2.5 ವರ್ಷ ಆಯ್ತು, ಇದುವರೆಗೂ ನೀವು ನಮ್ಮ ಮೇಲೆ ವಿಶ್ವಾಸ ದ್ರೋಹ ಮಾಡಿದ್ರಿ. ಯುಪಿಯಲ್ಲಿ ಸರ್ 19% ಮುಸಲ್ಮಾನರ ಓಟ್ ಇದೆ, ಬಟ್ ಸ್ಟಿಲ್ ಬಿಜೆಪಿಗೆ ಪೂರ್ಣ ಬಹುಮತ ಬರುತ್ತೆ. ಬಿಹಾರದಲ್ಲಿ ಸರ್ ಹತ್ತತ್ರ 18% ಮುಸಲ್ಮಾನರ ಓಟ್ ಇದೆ, ಬಟ್ ಸ್ಟಿಲ್ ನಿಮ್ಮ ಮೈತ್ರಿಕೂಟಕ್ಕೆ ಜೈ ಅಂತಾರ ಅಲ್ಲಿನ ಜನ. ಕರ್ನಾಟಕದಲ್ಲಿ ಕಂಪ್ಯಾರಿಟಿವ್ಲಿ ಲೆಸ್ ಪರ್ಸೆಂಟೇಜ್ ಆಫ್ ಮುಸ್ಲಿಂ ವೋಟರ್ಸ್, 13ರಿಂದ 14%, ಬಟ್ ಸ್ಟಿಲ್ ಬಿಜೆಪಿಯ ಪೂರ್ಣ ಬಹುಮತ ಬರ್ತಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳ್ತೀನಿ. ಸಬ್ಕಾ ವಿಕಾಸ್ ಅನ್ನೋದು, ಸಬ್ಕಾ ವಿಶ್ವಾಸ್ ಅನ್ನೋದು ಇನ್ನೂ ಬಿಜೆಪಿ ರಾಜ್ಯ ಮಟ್ಟದಲ್ಲಿ ಸಾಧಿಸಿಲ್ಲ. ಅಲ್ಲ, ಅದಕ್ಕೆ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂಚೆ ನಟರಾಜ್ ಗೌಡರು ಭಾಳ ಅಂಕಿಅಂಶಗಳು ಕೊಡ್ತೀವಿ, ನಾವು ಇಷ್ಟು ಜನಕ್ಕೆ ಕೊಡ್ತಿದ್ದೀವಿ ಅಂತೇಳಿ. ಹೆಂಗೆ ಮುಸಲ್ಮಾನರ ಕಿವಿಗೆ ಹೂವು ಇಟ್ಟಿದ್ದಾರೆ ಅಂತೇಳಿ ಬರೀ ಅಂಕಿಅಂಶ ಹೇಳ್ತೀನಿ. 2014ರ ಚುನಾವಣೆಯಿಂದ ಮೋದಿ ಬಾಯ ಅಂತ ಇನ್ನೊಂದು ಹೊಸ ಗುಮ್ಮ ಕೂತಿದ್ದಲ್ಲ.